ನಟರಾಜ್ ಗೌಡ್ರೆ ಹರಿಪ್ರಸಾದ್ ಅವರ ಸ್ಟೇಟ್ಮೆಂಟು ಗೋದ್ರ ರೀತಿ ದುರಂತ ಆಗಬಹುದು. ಅಯೋಧ್ಯೆಗೆ ಯಾರಾದರೂ ಹೋಗುವವರಿದ್ದರೆ ಅವರಿಗೆ ಸರ್ಕಾರ ರಕ್ಷಣೆ ಕೊಡಬೇಕು. ತುಂಬ ಅಪಾಯಕಾರಿ ಸ್ಥಿತಿಯಲ್ಲಿ ಮುನ್ನುಗ್ತಾ ಇದೆ. ನಮಗೆ ಮಾಹಿತಿ ಇದ್ದೇ ಹೇಳ್ತಾ ಇದ್ದೀನಿ. ಇಷ್ಟೊಂದು ಆ್ಯಕ್ಯುರೇಟ್ ಆಗಿ ಮತ್ತೊಂದು ಗೋದ್ರ ದುರಂತದ ಬಗ್ಗೆ ಹರಿಪ್ರಸಾದ್ ಅವರು ಯೋಚಿಸಬಲ್ಲರೇ? ನೋಡಿ, ಒಂದು ಅವರ ಯೋಚನೆನಾ ಇದು? ಆಂಟಿಸಿಪೇಷನ್ನ ಏನು ಬೇಕಾದ್ರೂ ಅನಿಸಿರ್ಬೋದು, ಅವರೇ ಹೇಳ್ತಾರೆ. ಒಂದೇನು ಗೊತ್ತಾ, ಹರಿಪ್ರಸಾದ್ ಅವರು ನಿಮ್ಮ ಪಕ್ಷ ಸ್ಟೇಟ್ಮೆಂಟ್ ಆಯಿತು ನಟರಾಜ್ ಗೌಡ್ರೆ? ಫಸ್ಟ್ ಖಂಡಿತ ಅಲ್ಲ, ನಿಮ್ಮ ಪಕ್ಷದ ಅಧಿಕೃತ ಹೇಳಿಕೆನಾ ಇದು? ಮಾನ್ಯ KPCC ಅಧ್ಯಕ್ಷರು DK ಶಿವಕುಮಾರ್ ಕೊಟ್ಟರೆ ಪಕ್ಷದ ಹೇಳಿಕೆ ಆಗುತ್ತೆ. ಓಕೆ, ಇಲ್ಲ ಅವರು ಯಾರಿಗಾರು ಡೆಲಿಗೇಟ್ ಮಾಡಿ ಹೇಳಿದ್ರೆ ಆಗುತ್ತೆ. ಆದರೆ ಇಲ್ಲ, ನಿಮ್ಮ ಪಾರ್ಟಿಗೆ ಅನುಕೂಲ ಆದರೆ ಅದು ಪಾರ್ಟಿ ಸ್ಟೇಟ್ಮೆಂಟ್ ಆಗ್ಬಿಡುತ್ತೆ. ಸ್ವಲ್ಪ ಅನುಕೂಲ ಉಲ್ಟಾ ಆಗ್ತಿದೆ ಅಂದ್ರೆ ಅದು ವೈಯಕ್ತಿಕ ಹೇಳಿಕೆ, ನಮಗೆ ಸಂಬಂಧ ಇಲ್ಲ ಅಂತ. ಯಾರು ಏನೇ ಹೇಳಿಕೆ ಕೊಟ್ಟರು ಅದು ವೈಯಕ್ತಿಕನೇ. KPCC ಅಧ್ಯಕ್ಷರು ಅಧಿಕೃತವಾಗಿ ಹೇಳಿಕೆ ಕೊಟ್ಟರೆ ಅದು ಮಾತ್ರ ಪಕ್ಷದ ಹೇಳಿಕೆ ಆಗುತ್ತೆ. ಓಕೆ, ಇನ್ನು ಮಿಕ್ದವ್ರು ಯಾರು ಏನು ಹೇಳಿಕೆ ಕೊಟ್ಟರು ಕೂಡ ಪಕ್ಷದ ಹೇಳಿಕೆ ಆಗಲ್ಲ. ಓಕೆ, ಅದು ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ. ಹರಿಪ್ರಸಾದ್ ಅವರು ನಾನು ಹೇಳ್ತೀನಿ, ಅವ್ರಿಗೆ ಒಂದು ಇಡೀ ದೇಶದಲ್ಲಿ ಸಂಘಟನೆ 20 ರಾಜ್ಯಗಳಲ್ಲಿ ಸಂಘಟನೆ ಮಾಡುವಂಥವ್ರು, ಪಕ್ಷ ಸಂಘಟನೆ ಮಾಡುವಂಥವ್ರು, RSS BJP ಮೇಲೆ ಹೋರಾಟ ಮಾಡಿದಂಥವ್ರು. ನಾನು ಅವ್ರ ಮಾತನ್ನ ಸಾರಾಸಗಟಾಗಿ ಒಪ್ಪೋದು ಇಲ್ಲ, ತಳ್ಳಾಕೋದು ಇಲ್ಲ. ಅದು ಅವ್ರ ವೈಯಕ್ತಿಕ ಅಂತ ನಾನು ಹೇಳ್ಬಿಡ್ತೀನಿ, ನೇರ ಹೇಳ್ಬಿಡ್ತೀನಿ. ಅವ್ರು ಯಾಕೆ ಈ ರೀತಿ ಹೇಳ್ತಾ ಇದ್ದಾರೆ, ಅದೇನು ಮಾಹಿತಿ. ಬಟ್ ಒಂದೆಂದು ಹೇಳ್ತಿದ್ದಾರೆ, ಭದ್ರತೆ ಕೊಡಬೇಕು, ಸುರಕ್ಷತೆ ಕೊಡಬೇಕು, ಅದು ಅಯೋಧ್ಯೆಗೆ ಹೋಗಿ ಬರೋರಿಗೆ ಒಂದು ಅವಕಾಶಗಳು ಮಾಡಿಕೊಡ್ಬೇಕು ಅಂತ ಹೇಳಿದ್ದಾರೆ. ಅದು ನಾನು ಒಪ್ತೀನಿ. ಅದು ಒಂದು ಭಾಗ. ಎರಡನೇ ಭಾಗ, ಇವತ್ತು BJPಯ ನಾಯಕರು ಮಾಡ್ತಾ ಇರ್ತಕ್ಕಂಥದ್ದು, ನನಗನ್ಸುತ್ತೆ BJPಯ ನಾಯಕರು, ರಾಜ್ಯ ನಾಯಕರು ದಾರಿ ತಪ್ಪಿದ್ದಾರೆ. ಓಕೆ, ದಾರಿ ತಪ್ಪಿದ್ದಾರೆ. ಯಾವ ವಿಷಯಕ್ಕೆ ನಾವು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ, ಯಾವ ವಿಷಯದಲ್ಲಿ ನಾವು ಜಾಗೃತೆಯಿಂದ ಇರಬೇಕಾಗಿತ್ತು, ಪ್ರೊಟೆಸ್ಟ್ ಮಾಡಬೇಕಾಗಿತ್ತು, ಅದು ಯಾವುದು ಅವ್ರಿಗೆ ಮಾಹಿತಿನೇ ಇಲ್ಲ. ಓಕೆ, ಸಂಪೂರ್ಣವಾಗಿ ದಾರಿ ತಪ್ಪಿದ್ದಾರೆ. ಒಂದು ನೋಡಿ, ಯಾವುದೇ ಕ್ರಿಮಿನಲ್ ಪ್ರಕರಣ ಆದರೂ, ಯಾವುದೇ ಆರೋಪಿಗಳಿದ್ರು ಕೂಡ ಕಾನೂನು ಪ್ರಕ್ರಿಯೆಗಿಂತ ಇವ್ರಿಗೆ ಇಚ್ಛೆ ಬಂದಂಗೆ ನಡಿಬೇಕಾಗ್ತದ? ಕಾನೂನು ಪ್ರಕ್ರಿಯೆಗಳು, ಕೋರ್ಟ್ಗಳು ಕೆಲಸ ಮಾಡಬಾರ್ದಾ? ಪೊಲೀಸ್ ಇಲಾಖೆ ಅವ್ರು ಕೆಲಸ ಮಾಡಬಾರ್ದಾ? ಇಲ್ಲಿ ಏನಿದೆ ಅದರೊಳಗೆ? ಅದೇ ಸೇಮ್ ಪ್ರಕರಣದಲ್ಲಿ ಕೆಲವರು ಅಕ್ವಿಟಲ್ ಆಗಿದ್ದಾರೆ, ಕೆಲವರು ಮರಣ ಹೊಂದಿದ್ದಾರೆ. ಇನ್ನು ಮಿಕ್ಕಿದವರು ಅಬ್ಸ್ಕ್ಯಾಂಡಿಂಗ್ ಆಗಿದ್ದವ್ರನ್ನ ದೀರ್ಘಾವಧಿಯ ಕೇಸ್ಗಳಂತ ಹೇಳಿ ಅದನ್ನ ಪೊಲೀಸ್ ಇಲಾಖೆ ಅದು ಒಬ್ಬರೇ ಅಲ್ಲ, 26 ಕೇಸ್ಗಳಲ್ಲಿ 36 ಜನ ಅರೆಸ್ಟ್ ಮಾಡಿದ್ದಾರೆ. ಅದರೊಳಗೆ ಎಲ್ಲಾ ಧರ್ಮದವರು ಇದ್ದಾರೆ, ವಿವಿಧ ಕೇಸ್ಗಳಿದ್ದಾವೆ ಅದರೊಳಗೆ. ಅದರೊಳಗೆ ಒಂದೇ ಒಂದನ್ನ ದೊಂಬಿ ಮತ್ತೆ ಗಲಾಟೆ ಕೇಸನ್ನ ತೆಗೆದು ಔಟ್ ಆಫ್ 36 ಅಲ್ಲಿ ಒಂದು ಕೇಸ್ ಮಾತ್ರ ಪಿಕ್ ಮಾಡ್ಕೊಂಡು ಅದು ಒಬ್ಬ ವ್ಯಕ್ತಿದು ಮಾತ್ರ ಪಿಕ್ ಮಾಡ್ಕೊಂಡು. ಮಹೇಶ್ ತೆಂಗಿನಕಾಯಿ ಅವರು ಇದ್ದಾರೆ, BJP ಶಾಸಕರು. ಸ್ವಾಗತ ಸರ್ ನಿಮಗೆ ಈ ಡಿಬೇಟ್ಗೆ. ನಮಸ್ತೆ ರಮಾಕಾಂತ್. ನಮಸ್ತೆ ಸರ್. ಈಗ ಇಲ್ಲಿ ಪ್ರಶ್ನೆ ಏನು ಅಂತ ಹೇಳಿದ್ರೆ, ನಟರಾಜ್ ಗೌಡರು ಹೇಳ್ತಾ ಇದ್ರು BJP ಅವರು ದಾರಿ ತಪ್ಪಿಟ್ಟಿದ್ದಾರೆ. 36 ಕೇಸು 2023ನೇ ಸಾಲಿನಲ್ಲಿ ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಒಟ್ಟು 26 LPC ಪ್ರಕರಣಗಳಲ್ಲಿ ದಸ್ತಗಿರಿ ಮಾಡಲಾದ ಒಟ್ಟು 36 ಆರೋಪಿತರ ವಿವರ ಅಂತ ಇದ್ದಾಗ ಒಂದು ಕೇಸನ್ನು ಮಾತ್ರ ಪಿಕ್ ಮಾಡಿಕೊಂಡು ಕ್ರಿಮಿನಲ್ ಪರವಾಗಿ ನಿಂತುಕೊಂಡು ಹೋರಾಟವನ್ನು ಮಾಡ್ತಾ ಇದ್ದಾರೆ ಇವರು ಅಂತ ಅವ್ರು ಹೇಳ್ತಿರೋದು ಸರ್. ನೋಡಿ ರಮಾಕಾಂತ್ ಅವರೇ, ನಾರಾಯಣ ಗೌಡ್ರು ಹೇಳ್ತಕ್ಕಂಥ ಸಂದರ್ಭದಲ್ಲಿ ಸ್ವಲ್ಪ ನಾನು ಲೇಟಾಗಿ ಆಯಿತು, ಕನೆಕ್ಟ್ ಸರಿಯಾಗಿ ಸಿಗಲಿಲ್ಲ. ಓಕೆ, ಒಂದು ಮಾಹಿತಿಯನ್ನು ಭಾಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕಾಗತ್ತ. ಯಾರೇ ಕ್ರಿಮಿನಲ್ ಇರ್ತಕ್ಕಂಥ ಅಪರಾಧ ಉಳ್ಳವ್ರ ಪರವಾಗಿ ಭಾರತೀಯ ಜನತಾ ಪಾರ್ಟಿ ಹೋರಾಟ ಮಾಡಿಲ್ಲ, ಮಾಡೋದೂ ಇಲ್ಲ. ಇದು ನಮ್ಮದು ಸ್ಪಷ್ಟತೆ ಇರಲಿ, ಇದು ಕ್ಲಿಯರಿಟಿ ಇರಲಿ ಇದ್ರ ಬಗ್ಗೆ ಕೂಡ. ಒಂದನೇದ್ದು. ಎರಡನೇದ್ದು, ಈಗೇನವರು ನಾರಾಯಣ ಗೌಡ್ರು ಹೇಳಿದ್ರಲ್ಲ, ನಟರಾಜ್ ಗೌಡ್ರು 31 ವರ್ಷದ ನಟರಾಜ್ ಗೌಡ್ರು ಅವ್ರು ಹೇಳಿದ ಹಾಗೆ ಒಂದು ಅರ್ಥ ಮಾಡ್ಕೋಬೇಕು. ಇದು 31 ವರ್ಷಗಳ ಹಿಂದಿನ ಕೇಸ್ ಆಗಿರ್ತಕ್ಕಂಥದ್ದು. ಇದನ್ನು ಭಾಳ ವ್ಯವಸ್ಥಿತವಾಗಿ ಇದನ್ನು ಮಾಡುವಂಥದ್ದನ್ನು ಇವತ್ತಿನ ಅಲ್ಲಿಯ ಪೊಲೀಸ್ ಅಧಿಕಾರಿ ಮಾಡಿದ್ದಾರೆ. ಇವತ್ತು ಯಾವ ಟೌನ್ ಪೊಲೀಸ್ ಸ್ಟೇಷನ್ ಅಂತ ಹೇಳ್ತೀವಿ, ಆ ಪೊಲೀಸ್ ಸ್ಟೇಷನಲ್ಲಿ ಇರ್ತಕ್ಕಂಥ ಅಧಿಕಾರಿ ಹೇಳಿದ್ದಾರೆ. ನಿಮ್ಗೆ ಗೊತ್ತಿರಲಿ ನಟರಾಜ್ ಗೌಡ್ರೆ, ನಾನು ಆಗಲೇ ಈ ಸ್ಟ್ರೈಕ್ಗಿಂತ ಬಿಫೋರ್ ಆಗಿ ನಾನಾಗಲಿ, ನಮ್ಮ ವಿರೋಧ ಪಕ್ಷ ನಾಯಕರಾಗಿರ್ತಕ್ಕಂಥ ಮಾನ್ಯ ಅಶೋಕ್ ಅವರಾಗಲಿ, ನಮ್ಮ ಉಪನಾಯಕರಾಗಿರ್ತಕ್ಕಂಥ ಅರವಿಂದ್ ಬೆಲ್ಲೋದವರಾಗಲಿ, MR ಪಾಟೀಲ್, ಎಲ್ಲರೂ ಕೂಡಿ ನಾವು ಅವ್ರು ಕರೆಸಿ ಮಾತಾಡಿದಾಗ ದೇ ಆರ್ ವೆರಿ ಕ್ಲಿಯರ್. ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಭಾಳ ಸ್ಪಷ್ಟತೆ ಇದೆ, ಇದರಲ್ಲಿ ಲೋಪದೋಷ ಆಗಿದೆ ಅನ್ನೋತಕ್ಕಂಥದ್ದನ್ನು ಅವರು ಒಪ್ಕೊಂಡಿದ್ದಾರೆ. ನಾವು ಇನ್ನು ಉಳಿದಿರ್ತಕ್ಕಂಥ ಏನು 12-13 ಕೇಸ್ ಅಂತ ಇವತ್ತು ರಿಲೀಸ್ ಮಾಡಿದಿರಿ, ಆ ಕೇಸ್ ಬಗ್ಗೆ ನಾವು ಯಾರೂ ಮಾತಾಡುವಂಥ ಪ್ರಶ್ನೆನೂ ಇಲ್ಲ. ಇದು ಕ್ರಿಸ್ಟಲ್ ಕ್ಲಿಯರ್. ಇದು ಒಂದನೇದ್ದು. ಎರಡನೇದು, ಈ ಕೇಸನ್ನು ವಿಶೇಷವಾಗಿ ಪರಿಗಣನೆ ಮಾಡಬೇಕಾಗಿತ್ತು. ಅದು ಇಡೀ ದೇಶದಲ್ಲಿ ಇವತ್ತು ರಾಮ ಜನ್ಮಭೂಮಿ ಬಗ್ಗೆ ಹೋರಾಟ ಆದಮೇಲೆ ಇವತ್ತು ಶಿಲಾ ಪ್ರತಿಷ್ಠಾಪನೆ ಆಗ್ತಕ್ಕಂಥ ಸಂದರ್ಭ, ಎಲ್ಲ ಕಡೆ ಕೂಡ ಅಕ್ಷತೆಯನ್ನು ಹಂಚುತ್ತಾ ಇದ್ದಾರೆ, ಮನೆಗೆ ಹೋಗಿ ಆಮಂತ್ರಣ ಪತ್ರಿಕೆಯನ್ನು ಕೊಡ್ತಾ ಇದ್ದಾರೆ. ಇಡೀ ಜಗತ್ತು, ಇಡೀ ದೇಶದ ಕಡೆ ನೋಡ್ತಕ್ಕಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಮಾಡ್ತಕ್ಕಂಥ ಕೆಲಸ ಇವ್ರು ಮಾಡಬಾರ್ದಾಗಿತ್ತು. ಎರಡನೇದು, ನಟರಾಜ್ ಗೌಡ್ರು ಹೇಳಿದರು ಕ್ರಿಮಿನಲ್ ಹಿನ್ನೆಲೆ ಅಂತೇಳಿ. ಹಾಗಾದರೆ ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ, ಇವನು 16 ಸಲ ನೀವು ಪೊಲೀಸ್ ಸ್ಟೇಷನ್ಗೆ ಕರೆಸಿರಿ, ಎಲ್ಲನೂ ಮಾಡಿದ್ರಿ, ಯಾಕೆ ಅವಾಗ ಬಂಧನ ಮಾಡಲಿಲ್ಲ?
ಅವಾಗ ಮಾಡ್ಬೋದಾಗಿತ್ತು, ಇಲ್ಲ ಬೇಲ್ ಹೇಳಬೇಕಾಗಿತ್ತು, ಏನು ಬೇಕೋ ನಿಮ್ಗೆ ಅದನ್ನ ಹೇಳಿ ಕ್ಲಾರಿಫಿಕೇಶನ್ ತೊಗೊಳಂಥ ಕೆಲಸವನ್ನು ಮಾಡಬೇಕಾಗಿತ್ತು. ನಿಮ್ಗೆ ಸ್ಪಷ್ಟತೆ ಇರಲಿ. ಇವತ್ತಿನ ಇಲ್ಲಿ ಅಧಿಕಾರಿಗಳೇನೆ ಒಪ್ಕೊಂಡಿದಾರ ಇದು ತಪ್ಪಾಗಿದೆ ಅಂತಕ್ಕಂಥದ್ದನ್ನ ಸ್ಪಷ್ಟವಾಗಿ ಯಾರು ಒಪ್ಕೊಂಡ್ರು ಮಹೇಶ್ ಇವತ್ತು ಅವ್ರು ಟ್ರಾನ್ಸ್ಫರ್ ಮಾಡಿದಾರೆ. ಅವ್ರನ್ನ ಯಾವ ಟ್ರಾನ್ಸ್ಫರ್ ಮಾಡಿದ್ರು? ಯಾವ ಅಧಿಕಾರಿ? ಡಿಪಾರ್ಟ್ಮೆಂಟ್ ಒಪ್ಕೊಂಡಿದ್ದಾರೆ ನಮ್ಮ ಕಡೆ. ಇವತ್ತಿರ್ತಕ್ಕಂಥ ಎಲ್ಲಾ ಅಧಿಕಾರಿಗಳು ಕೂಡ ಒಪ್ಕೊಂಡಿದ್ದಾರೆ ಇದು ಕಮಿಷನರ್ ಇಂದ ಹಿಡ್ಕೊಂಡು ಅವರೆಲ್ಲರೂ ಹೇಳಿದ್ರೆ ಇದು ನಮ್ಮ ಕಡೆಯಿಂದ ಆಗಿರ್ತಕ್ಕಂಥ ಲೋಪ ಅಂತಕ್ಕಂಥ ಹೇಳಿದ್ದಾರೆ. ಇದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಇವತ್ತು ಟ್ರಾನ್ಸ್ಫರ್ ಮಾಡಿದ್ದಾರೆ ಅವ್ರನ್ನ. ಓಕೆ, ನಾವು ಇವತ್ತು ಪೊಲೀಸ್ ಅಲ್ಲಿ ಆಫೀಸರ್ನ ಟ್ರಾನ್ಸ್ಫರ್ ಮಾಡಿದ್ದಾರೆ. ನಮಗೆ ಒಂದು ಮಾಹಿತಿ ಮಹೇಶ್ ತೆಂಗಿನಕಾಯಿ ಅವರೇ, ಅದು ಅಕಸ್ಮಾತ್ ತಪ್ಪಿದ್ರೆ ನೀವು ಕರೆಕ್ಟ್ ಮಾಡಬಹುದು. ಅದನ್ನ ನಾವು ಕೇಳಿದ್ದು ಯಾವ ಇನ್ಸ್ಪೆಕ್ಟರ್ ಇಂದ ಇವರ ಬಂಧನ ಆಗಿತ್ತೋ ಆ ಇನ್ಸ್ಪೆಕ್ಟರ್ಗೆ ಕಡ್ಡಾಯ ರಜೆ ಕೊಟ್ಟಿದ್ದಾರೆ ಅಂತ. ಟ್ರಾನ್ಸ್ಫರ್ ಅಲ್ಲ, ಕಡ್ಡಾಯ ರಜೆ ಮೇಲೆ ಕಳಿಸಿದ್ದಾರೆ ಅವ್ರನ್ನ. ಅಂದ್ರೆ ಕಡ್ಡಾಯ ರಜೆ ಅಂದ್ರೆ ಒಂಥರ ಪನಿಷ್ಮೆಂಟ್ ತರ, ಅದು ಇಟ್ಸ್ ಅ ಕೈಂಡ್ ಆಫ್ ಪನಿಷ್ಮೆಂಟ್ ಅಂತ. ಅವರೇ ರಜೆ ತಗೊಂಡು ಹೋಗಿದ್ದಾರೆ. ನೋಡಿ, ನಾವು ಅದಕ್ಕೆ ಹೇಳಿದ್ದೇವೆ, ಇವತ್ತು ನಮ್ಮ ನಾಯಕರಾಗಿರ್ತಕ್ಕಂಥ ಅಶೋಕ್ ಅವ್ರ ನೇತೃತ್ವದಲ್ಲಿ ಹೋರಾಟದಲ್ಲಿ ಹೇಳಿದ್ದೇವೆ, ನಾವು ಕಡ್ಡಾಯ ರಜೆನೇ ಬೇಡ, ಟ್ರಾನ್ಸ್ಫರ್ ಬೇಡ, ಅವ್ರನ್ನ ಯಾವುದೇ ಕಾರಣಕ್ಕೂ ನೀವು ಸಸ್ಪೆಂಡ್ ಮಾಡಬೇಕು ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಹೇಳಿದ್ದೇವೆ. ಎರಡನೇದು, ಇವತ್ತು ಹೇಳ್ತಾ ಇದ್ದಾರೆ ಅವ್ರ ಬಗ್ಗೆ ನಮಗೆ ಸಿಕ್ಕಿದಿಲ್ಲ ಅಂತೇಳಿ. ಅವ್ರು ಇಲ್ಲೇ ಹುಬ್ಬಳ್ಳಿಯಲ್ಲಿದ್ದಾರೆ, ಹುಬ್ಬಳ್ಳಿಯಲ್ಲಿ ಅಡ್ಡಾಡ್ತಾರ, ಎಲ್ಲಾ ಕಡೆ ದಿನನಿತ್ಯ ಹೋಗಿ ಬಂದಿದ್ದಾರೆ. ಅದೇ ಪೊಲೀಸ್ ಸ್ಟೇಷನ್ ಮುಂದೆ 10 ಸಲ ಅಡ್ಡಾಡಿದಾರ. ಅವಾಗ ಯಾಕೆ ಬಂಧನ ಮಾಡಲಿಲ್ಲ ನೀವು? 31 ವರ್ಷದ ಇರ್ತಕ್ಕಂಥ ಕೇಸನ್ನ ಲಾಂಗ್ ಪೆಂಡಿಂಗ್ ಕೇಸ್ ಅಂತ LPC ಅಂತ ಏನು ಅಂತ ಹೇಳ್ತೀರಿ, ಅದನ್ನ ಇಟ್ಕೊಂಡು ಕೂತಿರಲ್ಲ, ಅವಾಗ ಬಂಧನ ಮಾಡ್ಬೇಕಾಗಿತ್ತು. ಮಾಡಿದ್ರೆ ನಿಮ್ ಪೊಲೀಸ್ ಸ್ಟೇಷನ್ಗೆ 16 ಕೇಸ್ನಲ್ಲಿ ಬಂದ್ ಹೋಗ್ಯ ನಾವು. ಇನ್ನೊಂದು ಪ್ರಶ್ನೆ ಮಹೇಶ್ ತೆಂಗಿನಕಾಯಿ ಅವರೇ, ಈಗ IPC ಸೆಕ್ಷನ್ಸು ಓಲ್ಡ್ ಕೇಸು ಭಾರತದ ಇತಿಹಾಸದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಈ ರೀತಿ ಲಾಂಗ್ ಪೆಂಡಿಂಗ್ ಕೇಸು ಒಂದರ ಬಗ್ಗೆ ಈ 92 ಡಿಸೆಂಬರ್ 5ರ ಗಲಭೆ ಪ್ರಕರಣದಲ್ಲಿ ಶ್ರೀಕಾಂತ್ ಪೂಜಾರಿಯನ್ನ 31 ವರ್ಷ ಆದ್ಮೇಲೆ ಕರೆದುಬಿಟ್ರು. ಇದು ಮೊಟ್ಟ ಮೊದಲ ಬಾರಿನ ಇನ್ನು ಯಾವುದೇ ಕೇಸಲ್ಲಿ 10 ವರ್ಷ 20 ವರ್ಷದ ಹಳೆ ಕೇಸನ್ನ ರಿಕಾಲ್ ಮಾಡಿಲ್ವಾ ಅಂತ. ನೋಡಿ, ನಾನು ರಮಾಕಾಂತ್ ಅವರೇ ಇವತ್ತಿನ ಈ ಸ್ಪೆಸಿಫಿಕ್ ಆಗಿರ್ತಕ್ಕಂಥ ವಿಷಯಕ್ಕೆ ಮಾತ್ರ ಮಾತಾಡ್ತಾ ಇದ್ದೇನೆ. ದೇಶದಲ್ಲಿ 1,60,000 ಕೇಸಸ್ ಏನೋ ಇದೆ ಅಂತಕ್ಕಂಥ ಮಾಹಿತಿ ನನಗೆ ಸಿಕ್ಕಿದೆ. ಇಡೀ ದೇಶದಲ್ಲಿ ಹಿಡಿದಂಥ ಸಂದರ್ಭದಲ್ಲಿ 62,000 ಹೈಕೋರ್ಟ್ನಲ್ಲಿ ಇರ್ತಕ್ಕಂಥ ಕೇಸಸ್ಗಳು ಅಂತ ಹೇಳಿದ್ದಾರೆ. ನಾನು ಯಾವುದು ಕೇಸಿಗೆ ಮಾತಾಡ್ತಿಲ್ಲ. ಸ್ಪೆಸಿಫಿಕ್ ಆಗಿ ಇವತ್ತು ರಮಾಕಾಂತ್ ಪೂಜಾರಿ ಬಗ್ಗೆ ಏನ್ ಕೇಸ್ ಮಾಡಿದ್ದಾರೆ ಅದ್ರ ಬಗ್ಗೆ ಮಾತ್ರ ನಾನು ಸ್ಪಷ್ಟನೆ ಕೊಡ್ತಾ ಇದ್ದೇನೆ. ಹೌದು, ಶ್ರೀಕಾಂತ್ ಪೂಜಾರಿ ಬಗ್ಗೆ ನನ್ನದು ಇನ್ನೊಂದು ಪ್ರಶ್ನೆ ಇದೆ ಸರ್, ಇನ್ನೊಂದು ಕೇಳಿಬಿಡ್ತೀನಿ ನಾನು ಸರ್. ಈಗ ಯೂಶುವಲಿ ಅನೇಕ ಚರ್ಚೆ ನಡೆದಿದೆ, ಅನೇಕ ಕಡೆ ಚರ್ಚೆ ನಡೀತಾ ಇದೆ, ಹಾದಿ ಬಿದಿಲ್ ಚರ್ಚೆ ನಡೀತಿದೆ, ವಾಹಿನಿ, ಮುದ್ರಣ ಮಾಧ್ಯಮ, ಸೋಷಿಯಲ್ ಎಲ್ಲ ಕಡೆ ಚರ್ಚೆ ನಡೀತಿದೆ ಸರ್. ಇದರಾಚೆಗೆ ಒಂದು ಕ್ವಶನ್ ಕೇಳಿಬಿಡ್ತೀನಿ. ಈಗ ಕಾಂಗ್ರೆಸ್ ಕಡೆ ಕಾರ್ಯಕರ್ತರು, JDS ಕಡೆ ಕಾರ್ಯಕರ್ತರು, BJP ಕಡೆ ಕಾರ್ಯಕರ್ತರು, ಈ ಕಾರ್ಯಕರ್ತರು ಒಂದಲ್ಲ ಒಂದು ಪ್ರಕರಣದಲ್ಲಿ ಇರ್ಬೋದು ಸರ್. ಕಾಂಗ್ರೆಸ್ ಸರ್ಕಾರ ಬಂದಾಗ ಅವರೊಂದು ಬಿಲ್ ಪಾಸ್ ಮಾಡಿಬಿಡೋದು, ಇನ್ನು ಮೇಲೆ ನಮ್ಮ ಕಡೆ ಕಾರ್ಯಕರ್ತರು ಯಾವುದೇ ಅಪರಾಧ ಪ್ರಕರಣಗಳಲ್ಲಿ ಸಿಕ್ಕಾಕೊಂಡ್ರು ಕೂಡ ಅವ್ರ ಮೇಲೆ ಕೇಸು ದಾಖಲಿಸುವಂತಿಲ್ಲ. ಒಂದು ಆ್ಯಕ್ಟೇ ಪಾಸ್ ಮಾಡಿಬಿಟ್ರೆ ಹೇಗೆ ಸರ್? BJP ಬಂದಾಗ BJP ಅವರು, ಕಾಂಗ್ರೆಸ್ ಬಂದಾಗ ಕಾಂಗ್ರೆಸ್ ಅವರು, JDS ಬಂದಾಗ JDS, ವಿಧಾನಸಭೆ ಪರಿಷತ್ತಲ್ಲಿ ಆ್ಯಕ್ಟ್ ಮಾಡಿಬಿಟ್ರೆ ಹೇಗೆ? ನೋಡಿ ರಬಾಕಾಂತ್, ಕಾಂಗ್ರೆಸ್ ಬಂದಾಗ ಕಾಂಗ್ರೆಸ್ನವ್ರು ಅಷ್ಟೇ ಬಿಡುಗಡೆ ಮಾಡಿಲ್ಲ. ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದಂತ ಯಾವ ಆರ್ಗನೈಸೇಷನ್ ಅನ್ನ ದೇಶ ಬ್ಯಾನ್ ಮಾಡಿತ್ತು, ಆ ಬ್ಯಾನ್ ಮಾಡಿರ್ತಕ್ಕಂಥ ಆರ್ಗನೈಸೇಷನ್ ಅವರನ್ನು ಕೂಡ ಕೇಸ್ ತಗೊಂಡಿದ್ದು ಇದೇ ಕಾಂಗ್ರೆಸ್ ಸರ್ಕಾರ ಅನ್ನೋದು ನೆನ್ಪು ಮಾಡ್ಕೋತಾನೆ. ಬರೀ ಕಾಂಗ್ರೆಸ್ ಸರ್ಕಾರದಲ್ಲ, ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಮಹೇಶ್ ಅವರೇ ನೋಡಿ, ನೀವು ಈ ತರ ಸುಳ್ಳನ್ನ ನೀವು ಮತ್ತೆ ಮತ್ತೆ ಹೇಳ್ತಾ ಇದ್ದೀರಾ. ಯಾಕಂದ್ರೆ PFI ಕೇಸ್ ಪಡ್ಕೊಂಡ್ರು ಕಾಂಗ್ರೆಸ್ ಸರ್ಕಾರ ಅಂತ. ನಾವೇನೆ ಖುದ್ದಾಗಿ ಯಾವ PFI ಕೇಸನ್ನು ನಾವು ಪಡ್ಕೊಂಡಿದ್ದೀರಿ ಕೊಡಿ ಅಂತ ಹೇಳಿ ಮಾನ್ಯ ಸಿದ್ದರಾಮಯ್ಯನವರು ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಅವ್ರು ಪತ್ರ ಬರೆದ್ರು, ಯಾವ ಕೇಸನ್ನು ಪಡ್ಕೊಂಡಿದ್ದೀವಿ, ನಿಮ್ಮ ನಾಯಕರುಗಳೆಲ್ಲರೂ ಬಾಯಿಗೆ ಬಂದಂಗೆ ಸುಳ್ಳು ಹೇಳ್ತಾರೆ ಆದಿ ಬೀದಿನಲ್ಲಿ, ಒಂದು ಮಾಹಿತಿ ಕೊಡಿ ಅಂತ. ರಿಪ್ಲೈ ಬಂದಿದೆ ಏನಂದ್ರೆ PFI ಕೇಸ್ಗಳನ್ನ ಒಂದನ್ನು ಹಿಂಪಡೆದುಕೊಂಡಿಲ್ಲ. ಇದು ರಿಪ್ಲೈ. ವಿವಿಧ ಹೋರಾಟಗಾರರು, ಅದ್ರೊಳಗೆ ಯಾವ ಧರ್ಮದವರು ಬಿಟ್ಬಿಡಿ, ರೈತ ಪರ ಹೋರಾಟಗಾರರು, ಯಾರೋ ಹಕ್ಕುಗಳಿಗಾಗಿ ಪ್ರೊಟೆಸ್ಟ್ ಮಾಡಿದಂಥವ್ರು, ಪೀಸ್ಫುಲ್ ಪ್ರೊಟೆಸ್ಟ್ ಮಾಡಿದಂಥವ್ರು, ಅಥವಾ ದಲಿತ ಇವರು ಕನ್ನಡ ಪರ ಹೋರಾಟಗಾರರು, ಆ ಕೇಸನ್ನು ಪಡ್ಕೊಂಡಿದ್ದು ಅಷ್ಟೇ ಬಿಟ್ರೆ PFI ಒಂದು ಕೇಸನ್ನು ಪಡ್ಕೊಂಡಿಲ್ಲ ಅಂತ ಹೇಳಿ BJP ಸರ್ಕಾರ ನಮಗೆ ಲಿಖಿತವಾಗಿ ಮಾಹಿತಿಯನ್ನು ಕೊಟ್ಟಿರೋದು. ಇದು ಬಿಟ್ಟು ಇವಾಗ್ಲೂ ಕೂಡ ಆದಿ ಬೀದಿಲಿ ಸುಳ್ಳು ಹೇಳೋದು BJP ನಾಯಕರಿಗೆ ಶೋಭೆ ಅಲ್ಲ.